1.5 ತಿಂಗಳಿದು ಕೆನೆ ಇಷ್ಟೊಂದು ಸ್ಟೋರ್ ಆಗಿರೋದು ನೋಡಿ. ಇದೊಂದು ಬೌಲ್ ಫುಲ್ ಆಗಿದೆ, ಇಲ್ಲೊಂದು ಬೌಲ್ ಫುಲ್ ಆಗಿದೆ. ಇದನ್ನ ಇವಾಗ ನಾವು ಯಾವ ರೀತಿ ತುಪ್ಪ ಮಾಡೋದು ಅಂತ ನೋಡೋಣ. ನಾನು ಎರಡೂ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಒಂದು 1/4 ಲೀಟರ್ ಅಷ್ಟು ಮೊಸರು ಹಾಕ್ಕೊಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 4 ಗಂಟೆ ಹೀಗೆ ಬಿಟ್ಬಿಡಬೇಕು ನೋಡಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡ್ರೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ, ನೀರೆಲ್ಲ ಕೆಳಗೆ ಹೋಗುತ್ತೆ. ಆ ಬೆಣ್ಣೆನ ತೆಗೆದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈ ಥರ ರುಬ್ಕೊಂಡು ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನೂ 1-2 ಬ್ಯಾಚ್ ಇದೆ, ಅದನ್ನು ಮುಗಿಸ್ಕೊಳ್ಳೋಣ. ಇಷ್ಟೊಂದು ಬೆಣ್ಣೆ ಆಗಿದೆ. ಇದರಲ್ಲಿ ಇವಾಗ ತುಪ್ಪ ಮಾಡ್ಕೊಳ್ಳೋಣ. ತುಪ್ಪ ಇನ್ನ ರೆಡಿ ಆಗ್ತಾ ಇದೆ. ನೋಡಿ ತುಪ್ಪ ಬಿಟ್ಕೊಳ್ತಾ ಇದೆ. ಈ ತರ ತುಪ್ಪ ಬಿಟ್ಕೊಬೇಕು. ಇನ್ನು ಕಂಪ್ಲೀಟ್ ಆಗಿಲ್ಲ, ಇದು ಇನ್ನು ಕಂಪ್ಲೀಟ್ ಆಗಬೇಕು. ನೋಡಿ ಈ ತರ ತುಪ್ಪ ಬಿಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ತುಪ್ಪ ಆಗಿದೆ. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ವೀಳ್ಯದೆಲೆ, ತುಳಸಿ ಎಲೆ, ಅಜ್ವೈನ್ ಎಲೆ, ಸಕ್ಕರೆ, ಆಮೇಲೆ ಪಿಂಕ್ ಸಾಲ್ಟ್ ತಗೊಂಡಿದ್ದೀನಿ, ಕಾಳು ಮೆಣಸು ಈ ಥರ ಜಜ್ಜಿಟ್ಕೊಂಡಿದ್ದೀನಿ, ಒಂದೇ ಒಂದು ಲವಂಗ, ಸ್ವಲ್ಪ ಅರಿಶಿನ, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ತುಪ್ಪ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಸ್ಕೊಳ್ಳೋಣ. ನೋಡಿ ಈ ಥರ ಸೌಂಡ್ ಬರಬೇಕು. ಈ ಥರ ಸೌಂಡ್ ಬಂದರೆ ತುಪ್ಪ ರೆಡಿ ಆಗಿದೆ ಅಂತ ನಾನು ಇವಾಗ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ 3/4 kg ತುಪ್ಪ ಸಿಕ್ಕಿದೆ ನಮಗೆ. 3/4 ಲೀಟರಷ್ಟು ತುಪ್ಪ ರೆಡಿ ಆಗಿದೆ. ನೋಡಿ ನಾನು ತೋರಿಸ್ಕೊಟ್ಟಿರೋ ಥರ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.